ನೋಡಿ, ಇದು ಕಗ್ಲಹಳ್ಳಿ ಕನಕಪುರದಲ್ಲಿ ಬರ್ತದೆ. ಇಲ್ಲಿ ಈ ಹಿಂದೆ ಈಗ ಆಲ್ರೆಡಿ ಸುದ್ದಿ ಮಾಡಿದರೂ ಕೂಡ ಯಾಕೋ ಸರ್ಕಾರಕ್ಕೆ ಈ ಸಂಬಂಧ ಇದುವರೆಗೂ ಕಣ್ಣು ಕಾಣಿಸ್ತಾ ಇಲ್ವಾ ಅಂತ. ನೋಡಿ ಎಷ್ಟು ರಾಜಾರೋಷವಾಗಿ ಇಲ್ಲಿಂದ ಕಲ್ಲುಗಳನ್ನು ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಇವರೇ ಪರ್ಮಿಟ್ ಇದೆಯಾ? ಪರ್ಮಿಟ್ ಇದೆಯಾ? ಹಾಂ, ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ಸ್ ಇದೆ? ಇದು ಕಲ್ಲು ಎತ್ಕೊಂಡು ಹೋಗ್ತಿದ್ದೀರಲ್ಲ, ಇದು ಡಾಕ್ಯುಮೆಂಟ್ಸ್ ಏನಿದೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಎಲ್ಲಿಂದ ಎತ್ಕೊ ಬರ್ತಿದ್ದೀರಾ ಇದನ್ನ? ಹಾಂ, ಗಾಡಿ ನಂಬರ್ ನೋಡಿ. ಕಳೆದ ಬಾರಿ ಈ ಒಂದು ಇದೇ ರೀತಿಯಾಗಿ ಕಗ್ಲಿಪುರ ಪೊಲೀಸ್ ಠಾಣೆಗೆ ವಾಹನಗಳನ್ನು ಹಿಡಿದುಕೊಟ್ಟಿದ್ದೀವಿ. ಆದರೂ ಕೂಡ ಇಲ್ಲಿ ರಾಜಾರೋಷವಾಗಿ ಈ ರೀತಿಯಾಗಿ ಈ ಒಂದು ದಂಧೆ ನಡೆಯುತ್ತೆ ಅಂತ ಹೇಳಿದ್ರೆ ಯಾರಿಗೆ ಇದನ್ನ ಮಾಹಿತಿ ಹೇಳೋದು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಮತ್ತೆ ಈ ಸಂಬಂಧ ನಾವು ಎಷ್ಟು ಆ್ಯಕ್ಷನ್ ತೊಗೊಂಡ್ರೂ ನಮಗೆ ಯಾವುದೇ ರೀತಿಯಾದ ರಿಸಲ್ಟ್ ಸಿಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಇದು DK ಶಿವಕುಮಾರ್ ಅವರ ಒಂದು ಅಸೆಂಬ್ಲಿಗೆ ಬರ್ತದೆ ಈ ಒಂದು ಸ್ಥಳ. ಇಲ್ಲಿ ರಾಜಾರೋಷವಾಗಿ ಬಂಡೆಗಳನ್ನು ಒಡೆಯಲಾಗ್ತಿದೆ. ಸೊ ಕಳೆದ ಬಾರಿ ನಾವಿಲ್ಲಿ ಸುದ್ದಿ ಮಾಡ್ಲಿಕ್ಕೆ ಬಂದಾಗ ನಮ್ಮ ಮೇಲೇ ಒಂದು ಹಲ್ಲೆ ಮಾಡಲಿಕ್ಕೆ ಬಂದಿದ್ರು. ಸೊ ನಾವು ಕಳೆದ ಬಾರಿ ಮೈನ್ಸ್ ಆ್ಯಂಡ್ ಜ್ಯುವೆಲಜಿ ರಾಮನಗರದವ್ರಿಗೂ ಮಾಹಿತಿಯನ್ನು ಕೊಟ್ಟಿದ್ವಿ. ಹಾಗೆಯೇ ವಾಹನವನ್ನು ಕಗಲಿಪುರ ಪೊಲೀಸ್ ಠಾಣೆಗೆ ನಾವು ಹಿಡಿದುಕೊಟ್ಟಿದ್ವಿ. ಆದರೆ ನೋಡಿ, ನಾವು ಈ ಜಾಗ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಯಾರಿಗೂ ಸಹ ಗೊತ್ತಾಗಲ್ಲ ಇಲ್ಲಿ ಬಂಡೆ ಹೊಡಿತಿದ್ದಾರೆ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿದೆ. ಇವತ್ತು ನಾವು ಲೈವೇನೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಲೈವ್ ಮುಖಾಂತರನೇ ಜನರಿಗೆ ಮಾಹಿತಿನ ತಲುಪಿಸ್ತಾ ಇದ್ದೀವಿ. ಇಲ್ಲಿ ಇದು ಆ್ಯಕ್ಚುಲಿ ಒಂದಷ್ಟು ಭಾಗ ಇಲ್ಲೇನು ಕಾಣಿಸ್ತಾ ಇದೆ, ಇಲ್ಲಿ ರಸ್ತೆ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೇರ್ತದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಹೇಳೋದೇನು ಅಂತ ಹೇಳಿದ್ರೆ, ಸರ್ ನಾವು ಅಲ್ಲಿ ಏನೇ ರಸ್ತೆ ಮಾಡ್ಕೊಂಡಿದ್ದಾರೆ ಅಲ್ಲೆಲ್ಲ ಹಳ್ಳ ತೊಡ್ಬಿಟ್ಟಿದ್ದೀವಿ, ಇವರು ಮತ್ತೆ ಬರ್ಲಿಕ್ಕೆ ಆಗಬಾರ್ದು ಅಂತೇಳಿ ಹಳ್ಳ ತೊಡಿದ್ದೀವಿ ಅಂತ ಹೇಳ್ತಾರೆ. ಆದರೆ ನೋಡಿ, ಇಲ್ಲಿ ಅವರು ತೋಡಿರೋಂಥ ಹಳ್ಳ ಈ ಕಡೆ ಇತ್ತು ಕಳೆದ ಬಾರಿ. ಈಗ ಈ ಕಡೆಯಿಂದ ರಸ್ತೆ ಮಾಡ್ಕೊಂಡು ಬಂದಿದ್ದಾರೆ, ಮತ್ತು ಈ ಕಡೆ ಸಹ ರಸ್ತೆ ಮಾಡಿದ್ದಾರೆ. ಸೆಕೆಂಡ್, ನಾವು ಇಲ್ಲಿ ಬರ್ತಾ ಇದ್ದೀವಿ ಅಂತ ಹೇಳಿ ಮಾಹಿತಿ ತಿಳಿತಾ ಇದ್ದಂಗೆ ಓಡ್ಬಿಡ್ತಾರೆ ಎಲ್ಲ ಕಡೆ. ನೋಡಿ, ನಿಮಗೆ ಪಾತಾಳ ಲೋಕ ಕಾಣಿಸುತ್ತೆ ಇಲ್ಲಿ. ನೋಡಿ ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿದ್ಯಾ? ನೋಡಿ, ಅಲ್ಲೂ ಲೋಡ್ ಮಾಡ್ತಾ ಇದ್ದಾರೆ. ಇದೆಲ್ಲ ಇಲ್ಲಿಗಲ್ ಆಗಿ ಬಂಡೆಗಳನ್ನು ಹೊಡಿತಾ ಇರೋದು. ನಾವು ಕೆಳಗೆ ಹೋದ್ರೆ ನೆಟ್ವರ್ಕ್ ಬ್ರೇಕ್ ಆಗ್ತದೆ. ನೋಡೋಣ, ಸಾಧ್ಯವಾದಷ್ಟು ಟ್ರೈ ಮಾಡ್ತೀವಿ ಆ ವಾಹನವನ್ನು ಕ್ಯಾಶ್ ಮಾಡಲಿಕ್ಕೆ. ಹೀಗೇನು ಹೋಗ್ಬಿಡೋಣ. ಇದೆಯಾ ಜಾಗ?